ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈ ಥರ ಕರಿಯಾಗಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವ್ಲಾಗಲ್ಲಿ. ನೋಡಿ, ಈ ಕಪ್ನ ನಾನು ನೀರು ಕುಡಿಯೋ ಕಪ್ನ ಅಳತೆಗೆ ತಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ ನಾನು ಅಳತೆ ಮಾಡ್ಕೊತಿದ್ದೀನಿ. ಇದರಲ್ಲಿ 3 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಚಿರೋಟಿ ರವೆ ಮತ್ತು 1/2 ಕಪ್ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಜೀರಿಗೆ ಸೇರಿಸ್ಕೊತಿದ್ದೀನಿ. 2 ಟೀ ಸ್ಪೂನ್ ಜೀರಿಗೆ ಮತ್ತು 2 ಟೀ ಸ್ಪೂನ್ ಧನಿಯಾ ಸೇರಿಸ್ಕೊತಿದ್ದೀನಿ. ಹಾಗೆ 2 ಟೀ ಸ್ಪೂನ್ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಹಾಗೆ 1 ಬಟ್ಲು ಶೇಂಗಾ ತೊಗೊಂಡು 2 ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ತರಿಯಾಗಿ ರುಬ್ಕೊತೀನಿ. ಫುಲ್ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೊಂಡು ಅದನ್ನು ಮಿಕ್ಸರಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ, ಇದು ತರಿಯಾಗಿ ರುಬ್ಕೊಂಡು ಅದಕ್ಕೆ ಸೇರಿಸ್ಕೊತಿದ್ದೀನಿ. ಇದು ರುಚಿ ಚೆನ್ನಾಗಿ ಕೊಡುತ್ತೆ. ಹಾಗೆ 1 ಸಣ್ಣ ಲೋಟ ಕಡಲೆಬೇಳೆ, ಹಾಗೆ 1 ಸಣ್ಣ ಲೋಟ ಹೆಸರು ಬೇಳೆನ ನೆನೆಸಿಟ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಬಾಯಿಗೆ ಸಿಗುತ್ತಲ್ವ, ಸೊ ಚೆನ್ನಾಗಿ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನಾನು ಇಲ್ಲಿ ನೋಡಿ 2 ಟೀ ಸ್ಪೂನ್ ಬೆಣ್ಣೆನ ಕಾಸ್ಕೊಂಡು ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಗರಿಯಾಗಿ ಬರುತ್ತೆ ನಿಪ್ಪಟ್ಟು. ಸೊ ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಫುಲ್ ನೀಟಾಗಿ ಒಂದು ಸುತ್ತು ಕಲಿಸ್ಕೋಬೇಕು. ಅದಾದಮೇಲೆ ನೀರು ಹಾಕ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಥರ ಉಂಡೆ ಮಾಡಿಕೊಂಡು ಅದನ್ನು ನಾವು ಚಪಾತಿ ಥರ ಈ ಥರ ಲಟ್ಟಿಸ್ಕೊತಿದ್ದೀವಿ. ಚಪಾತಿ ಥರ ತುಂಬ ಸಣ್ಣ ತೆಳ್ಳಗಲ್ಲ, ಸ್ವಲ್ಪ ಒಂದು ಹದಕ್ಕೆ ನಾವು ಲಟ್ಟಿಸ್ಕೋಬೇಕು. ಹಾಗೆ ಈ ಥರ ಒಂದು ಯಾವ್ದಾದ್ರು ಕ್ಯಾಪ್ ಅಥವಾ ಯಾವ್ದಾದ್ರು ತೊಗೊಂಡು ಈ ಥರ ರೌಂಡಿಗೆ ನಾವು ಇದನ್ನು ಕಟ್ ಮಾಡ್ಕೊತಾ ಇದ್ದೀವಿ. ಸೊ ದಟ್ ಎಲ್ಲ ಒಂದೇ ಸೈಜ್ ಬರುತ್ತೆ. ಅದಾದಮೇಲೆ ಇದನ್ನು ಕರಿಬೇಕು. ಸೊ ಬಾಣಲಿಲಿ ಎಣ್ಣೆ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದಾದಮೇಲೆ ಫುಲ್ ಕಾದ್ಮೇಲೆ ಈ ಥರ ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ಕರೆದಾದ್ಮೇಲೆ ನೋಡಿ, ಇದು ತೆಗ್ದಿರೋದು ಇವಾಗ ಈ ಥರ ಎಷ್ಟು ಕರಿಯಾಗಿ ಬಂದಿದೆ. ಸೊ ಈ ಥರ ಕರಿಯಾಗಿ ಬರಬೇಕಂದ್ರೆ ಬೆಣ್ಣೆ ಅದೆಲ್ಲ ಕ್ವಾಂಟಿಟಿ ನೀಟಾಗಿ ಹಾಕಬೇಕು. ಸೊ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.